ಸರ್ವರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವೆಲ್ಲ 76ನೇ ಗಣರಾಜ್ಯೋತ್ಸವವನ್ನು ಭಾರತ ದೇಶದ ತುಂಬೆಲ್ಲ ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ಬ್ರಿಟಿಷರ ಕಪಿಮುಷ್ಟಿಯ ಆಡಳಿತಕ್ಕೆ ವಿರೋಧವಾಗಿ ನಿರಂತರ ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕ ಈ ನಮ್ಮ ಭಾರತ ದೇಶವನ್ನು ಹೇಗೆ ನಡೆಸಿಕೊಂಡು ಹೋಗುವುದೆಂಬ ಪ್ರಶ್ನೆಗೆ ಉತ್ತರವಾಗಿಯೇ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಸಂವಿಧಾನ ಸಮಿತಿಯ ಸರ್ವ ಸದಸ್ಯರನ್ನು ಒಳಗೊಂಡು ಸಂವಿಧಾನ ರಚನೆಯಾಯಿತು. ಈ ಸಂವಿಧಾನವನ್ನು 1950 ಜನವರಿ 26ರಂದು ಜಾರಿಗೆ ತರಲಾಯಿತು. ಈ ಸಂವಿಧಾನ ಜಾರಿಗೆ ಬಂದ ಸವಿ ನೆನಪಿಗಾಗಿಯೇ ಪ್ರತಿ ವರ್ಷವೂ ನಾವು ಜನವರಿ 26ರಂದು ತ್ರಿವರ್ಣ ಧ್ವಜವನ್ನು ಏರಿಸಿ ಹಾರಿಸಿ ಆಚರಿಸಿ ಸಂಭ್ರಮ ಪಡುತ್ತೇವೆ. ಈ ಸಂವಿಧಾನವು ನಮಗೆ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಿ ಈ ನಮ್ಮ ಭಾರತ ದೇಶವು ಅನೇಕ ಧರ್ಮಗಳ ಸಂಸ್ಕೃತಿಗಳ ಆಚರಣೆಗಳಿಂದ ವೈವಿಧ್ಯಮಯವಾಗಿದೆ. ಈ ಸಂವಿಧಾನವು ವಿವಿಧತೆಯಲ್ಲೂ ಏಕತೆಯನ್ನು ತಂದು ಭಾರತೀಯರು ನಾವೆಲ್ಲರೂ ಒಂದೇ ಎಂಬ ಭಾವೈಕ್ಯತೆಯನ್ನು ಸಾರಿ ಯಶಸ್ವಿಯಾಗಿದೆ. ಹೀಗೆ ಯಶಸ್ವಿಯಾಗಲು ಭಾರತೀಯರಾದ ನಾವೆಲ್ಲ ಸಂವಿಧಾನದ ಕಾನೂನು ನಿಯಮಗಳನ್ನು ಪಾಲಿಸುತ್ತಿದ್ದೇವೆ. ಕಾನೂನಿನ ಒಂದು ನಿಯಮವನ್ನು ಮೀರಿದರೂ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗಗಳು ಎಚ್ಚರಿಸುತ್ತವೆ. ಏಕೆಂದರೆ ಸಂವಿಧಾನವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರದ ತತ್ವದಡಿಯಲ್ಲಿಯೇ ರಚನೆಯಾಗಿದೆ. ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶವಾಗಿದೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ದರಿಂದ ನಾವೆಲ್ಲರೂ ಶಾಂತಿಯಿಂದ ಬದುಕುತ್ತಿದ್ದೇವೆ. ಸಂವಿಧಾನವು ಎಲ್ಲರಿಗೂ ಸಮಾನವಿದೆ. ಆದ್ದರಿಂದ ನಾವೆಲ್ಲ ಗಣರಾಜ್ಯೋತ್ಸವವನ್ನು ಕೇವಲ ಆಚರಿಸುವುದಷ್ಟೇ ಅಲ್ಲ, ಸಂವಿಧಾನದ ನೀತಿ ನಿಯಮಗಳನ್ನು ಪಾಲಿಸಿ ನಡೆದಾಗ ಗಣರಾಜ್ಯೋತ್ಸವಕ್ಕೆ ಗೌರವ ನೀಡಿದಂತೆ ಆಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.